ಹಲೋ ಎವ್ರಿವಾನ್, ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ಈ ರೀತಿ ಬೆಂಡೆಕಾಯಿ ಫ್ರೈ ನೀವು ಯಾವಾಗಾದ್ರೂ ತಿಂದಿರಿ? ಇಲ್ಲಾಂದ್ರೆ ಇವತ್ತ ನೋಡ್ರಿ, ಇವತ್ತ ಮಾಡಿರಿ. ಎಷ್ಟು ರುಚಿಯಾಗೈತಂದ್ರೆ ಒಂದು ಸ್ವಲ್ಪ ತಿನ್ನಕ್ಕೆ ಕುಂತವ್ರು ಕೈ ಇಳಿಸೋಂಗಿಲ್ಲ. ಚಪಾತಿ ರೊಟ್ಟಿಗಿಂತ ಇದೇ ಫ್ರೈನ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಈಗ ವಿಡಿಯೋ ವಿಧಾನ ನೋಡ್ಕೊಂಬಂದ್ಬಿಡೋಣ. ಫಸ್ಟ್ ನಾನೀಗ ಎಳೆಯವು ಬೆಂಡೆಕಾಯಿ ತೊಗೊಂಡೆ ನೋಡ್ರಿ. ಈ ರೀತಿ ನಿಮ್ಮ ಕೈ ಒಳಗೆ ಬೆಂಡೆಕಾಯಿ ಹಿಡಿದ್ರೆ ಗೊತ್ತಾಗ್ಬಿಡ್ತೈತಿ ಎಳೆವು ಯಾವ ಬಲ್ತಿದ್ವಿ ಯಾವ ಅಂಥೇಳಿ. ಅಷ್ಟು ಗೊತ್ತಾಗ್ಲಿಕ್ರೆ ಈ ರೀತಿ ಚೂಟಿ ನೋಡ್ರಿ, ಆದ್ರೆ ಅದು ಪಟ್ ಅಂತ ಮುರಿದ್ರೆ ಅದು ಎಳೆದ, ಅದು ಮುರಿಲಿಕ್ರೆ ನಿಮಗೆ ಬಲ್ತೈತಂತ ಅರ್ಥ. ಈಗ ಬೆಂಡೆಕಾಯಿನೆಲ್ಲ ತೊಳೆದು ಈ ರೀತಿ ಹೆಚ್ಕೊಂಬಂದೇನೆ ನೋಡ್ರಿ ನಾನು. ಈ ರೀತಿ ನಿಮಗೆ ಒಂದು ಸ್ವಲ್ಪನೂ ಲಾಳು ಇರಬಾರ್ದಂದ್ರೆ ಇದಕ್ಕೊಂದು ಟಿಪ್ಸ್ ಹೇಳ್ತೇನೆ ನೋಡ್ರಿ ನಾನು, ಆಮೇಲೆ ಹೇಳ್ತೀನಿ. ಈಗ ಇದನ್ನು ನೆಕ್ಸ್ಟ್ ಏನು ಮಾಡೋದು ಅಂಥೇಳಿ ನೋಡ್ಕೊಂಬಂದ್ಬಿಡೋಣ. ನೀವೇ ನೋಡಾತಿರಲ್ಲ, ಒಂದು ಸ್ವಲ್ಪನೂ ಲಾಳಿಲ್ಲ ನೋಡ್ರಿ. ಈ ರೀತಿ ನೀವು ಮಾಡ್ಕೋಬೇಕಂದ್ರೆ ಪೂರ್ತಿ ವಿಡಿಯೋ ನೋಡ್ರಿ, ಸ್ಕಿಪ್ ಮಾಡ್ಲಾರ್ದಂಗೆ. ಮುಂದೆ ನಾ ಏನೇನು ಮಾಡ್ತೇನೆ ಅನ್ನೋದು ಗೊತ್ತಾಕೈತಿ ನಿಮ್ಗೆ. ಈಗ ಗ್ಯಾಸಿನ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂಡೇನಿ ನೋಡ್ರಿ. ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕೋತೀನಿ. ಅದು ಎಣ್ಣೆ ಕಾಯ್ತಂದ್ರೆ ಜೀರಿಗೆ ಸಾಸಿವೆ ಹಾಕೋತೀನಿ, ಒಂದು ಅರ್ಧ ಸ್ಪೂನು. ಆಮೇಲೆ 1 ಕಡ್ಡಿ ಅಷ್ಟು ಕರಿಬೇವು ಹಾಕೋರಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಈ ರೀತಿ ಬಾಳ್ಗೆ ತುಂಬ ಅದನ್ನು ಹರಡಿಸ್ಕೊರಿ. ಒಂದೇ ಕಡೆ ಇರ್ತೈತಲ್ಲ ಅದು, ಹಾಗಾಗಿ. ಆಮೇಲೆ ಬೆಂಡೆಕಾಯಿನ ಒಂದೇ ರೀತಿ ಹೆಚ್ಕೊಂಬರ್ರಿ, ಈ ರೀತಿ ದಪ್ಪಾಗಿ ಹೆಚ್ಕೊಂಬರ್ರಿ, ತೆಳ್ಳಗೆ ಹೆಚ್ಕೊಳಕ್ಕೆ ಹೋಗಬೇಡ್ರಿ. ಈಗ ಇವನ್ನ ಫ್ರೈ ಮಾಡ್ಕೊಂಡು ನೋಡ್ರಿ, ಸಣ್ಣ ಉರಿ ಇಟ್ಕೊಂಡು ಫಸ್ಟ್ ಈ ರೀತಿ ಫ್ರೈ ಮಾಡ್ಕೊರಿ. ಆಮೇಲೆ ಜೋರು ಉರಿ ಇಟ್ಕೊಂಡು ನಾವು ಇವನ್ನ ಫ್ರೈ ಮಾಡ್ಕೊಳೋಣ ನೋಡ್ರಿ. ಈ ರೀತಿ ಹುರ್ಕೋಬೇಕ್ರಿ ಇವನ್ನ. ಒಂದು ಸ್ವಲ್ಪನೂ ನೋಡಾಕತ್ತಿರ್ಬೇಕು ನೀವು, ಒಂದು ಸ್ವಲ್ಪನೂ ಎಲ್ಲೂ ಲಾಳಗತೆ ಇಲ್ಲ, ಒಂಥರ ಅಂಟಗತೆ ಎಲ್ಲೂ ಕಾಣತ್ತಿಲ್ಲ ನೋಡ್ರಿ. ಈ ರೀತಿ ನಿಮಗೆ ಲಾಳ ಮತ್ತು ಅಂಟಿಲ್ಲಾರ್ದಾಗ ಮಾಡ್ಬೇಕಂದ್ರೆ ನಾವು ಪಲ್ಯ ಯಾವಾಗ ಮಾಡ್ತೇವಲ್ಲ ಅದಕ್ಕಿಂತ 2 ಗಂಟೆ ಮುಂಚೆನ ತೊಳೆದು ಒಂದು ಅರ್ಬಿ ಮೇಲೆ, ಕಾಟನ್ ಅರ್ಬಿ ಮೇಲೆ ಆರಾಕ್ಬೇಕು ನೋಡ್ರಿ. ಅಂದ್ರೆ ಅದ್ರ ನೀರಿನ ಅಂಶ ಎಲ್ಲ ಹೋತಂದ್ರೆ ಅದೊಂದು ಸ್ವಲ್ಪ ಲಾಳು ಉಳಿಯೋಂಗಿಲ್ಲ. ನಾವೀಗ ತೊಳೆದ ಕೂಡೇನ ಒರೆಸಿ ಹೆಚ್ಚಿದ್ರೂ ಅದು ಹಸಿ ಇರ್ತೈತಲ್ಲ, ಹಾಗಾಗಿ ಲಾಳು ಬರ್ತೈತೆ ನಿಮಗೆ. ಅದನ್ನು ಆತು ನೋಡ್ರಿ. ಈಗ ಫ್ರೈ ಎಲ್ಲ ಮಾಡ್ಕೊಂಡೆ ನಾ ಬೆಂಡೆಕಾಯಿ, ಅದನ್ನು ಸೈಡಿಗೆ ಇಟ್ಕೊಂಡ್ಬಿಡೋಣ. ಇನ್ನೊಂದು ಕಡೆ ಗ್ಯಾಸಿನ ಮ್ಯಾಗ ಬಾಳ್ಗೆ ಇಟ್ಕೊಂಡಿನಿ, ಅದಕ್ಕೆ 1-2 ಸ್ಪೂನ್ ಶೇಂಗಾ ಹಾಕ್ಕೊಂಡು ಹುರಿದೆ ನೋಡ್ರಿ. ಆಮೇಲೆ 1.5 ಸ್ಪೂನಷ್ಟು ಧನಿಯಾ, ಆಮೇಲೆ ಸ್ವಲ್ಪ ಕೊಬ್ಬರಿ, ಕರಿಬೇವು ಇದಷ್ಟು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹುರಿತೀನಿ. ಶೇಂಗಾ 2 ಸ್ಪೂನ್ ಹಾಕ್ಕೊಂಡೇನಿ ರೀ, ಧನಿಯಾ 1.5 ಸ್ಪೂನ್, ಕೊಬ್ಬರಿ ಸ್ವಲ್ಪ, ಆಮೇಲೆ ಕರಿಬೇವು 1 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡು ಇದನ್ನು ಹುರ್ಕೊಂಡೆ ನೋಡ್ರಿ. ಹುರ್ಕೊಂಡಾದ್ಮ್ಯಾಗ ಇದು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡ್ಬೇಕ್ರಿ. ಆಫ್ ಮಾಡಿಂದ 1.5 ಸ್ಪೂನಷ್ಟು ನಾನು ಬಿಳಿ ಎಳ್ಳು ಹಾಕ್ಕೊಂಡೇನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೇನಿ ನೋಡ್ರಿ. ಗ್ಯಾಸ್ ಆಫ್ ಮಾಡಿಂದನು ಹೆಂಗೆ ಸಿಡ್ಯಾತವು ಎಳ್ಳು, ಈ ರೀತಿ ನಾವು ಮಾಡ್ಬೇಕ್ರಿ. ಈ ಗ್ಯಾಸ್ ಹಚ್ಕೊಂಡು ನಾವು ಎಳ್ಳು ಹಾಕೊಂಡ್ಬಿಟ್ರೆ ಪೂರ್ತಿ ಹೊತ್ತು ಬಿಡ್ತೈತಿ. ಈಗ ಬಾಳ್ಗೆ ಬಿಸಿ ಇರ್ತೈತಲ್ಲ, ಹಾಗಾಗಿ ಗ್ಯಾಸ್ ಆಫ್ ಮಾಡಿ ಎಳ್ಳು ಹಾಕ್ಕೋಬೇಕು. ಈಗ ಇದಿಷ್ಟು ಹುರ್ಕೊಂಡೆ ನೋಡ್ರಿ. ಹುರ್ಕೊಂಡು ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದ್ರೊಳಗೆ ಹಾಕ್ಕೋತೀನಿ. ಮತ್ತು ಇದಕ್ಕೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕೋತೀನಿ ನೋಡ್ರಿ. ನಿಮಗೆ ಉಪ್ಪು ಈ ಟೈಮ್ ಒಳಗೆ ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ನಾ ತೋರಿಸ್ತೇನಲ್ಲ ಅವಾಗಾದರೂ ಹಾಕೋಬೋದು ನೋಡ್ರಿ. ಈಗ ಖಾರದ ಪುಡಿ ನಿಮಗೆ ಎಷ್ಟು ಖಾರ ತಿಂತಿರಲ್ಲ ಅದ್ರ ಮ್ಯಾಗ ಡಿಪೆಂಡ್ ಆಕೈತೆ ನೋಡ್ರಿ. ಇದನ್ನು ಈ ರೀತಿ ತರಿಯಾಗಿ ರುಬ್ಕೊಂಬರಕ್ಕೆ, ಪೂರ ಜಿನಗಾಗಿ ನೀರದು ಹಾಕ್ಕೊಂಡು ಏನು ರುಬ್ಬಬೇಡ್ರಿ. ಈ ರೀತಿ ಒಂದು ಸ್ವಲ್ಪ ಅದು ಪೂರ್ತಿ ಸಣ್ಣ ಆಗೋ ಮಟ್ಟ ನಾ ತೋರ್ಸಾತೇನಲ್ಲ ಈ ರೀತಿ ತರಿಯಾಗಿ ಇರ್ಬೇಕ್ರಿ. ಅದು ಅಂದ್ರೆ ಟೇಸ್ಟ್ ಆಗಿರ್ತೈತೆ ನೋಡ್ರಿ. ಈಗ ನೋಡ್ರಿ ಬೆಂಡೆಕಾಯಿ ಎಲ್ಲ ಹುರಿದು ಅದ್ರೊಳಗೆ ಉಗಾದ್ರೊಳಗೆ ಇಟ್ಟಿರ್ತೇವಲ್ಲ, ಈ ರೀತಿ ಎಲ್ಲ ಪೂರ್ತಿ ಮೆತ್ತಗಾಗಿರ್ತೈತಿ. ನೀವು ಬೇಕಂದ್ರೆ ನಿಮಗೆ ಗೊತ್ತಾಗ್ಲಿಕ್ರೆ ತಿಂದಾದ್ರೂ ನೋಡ್ಬೋದು. ತಿಂದ ಕೂಡ ಅದು ಕರ್ ಅನ್ಬಾರ್ದ್ರಿ, ಸ್ಮೂತಾಗಿ ಅದು ಒಂಥರ ಸಾಫ್ಟಾಗಿ ತಿನ್ನಬೇಕಾರೆ ಹತ್ತಬೇಕು ನಮಗೆ ಬಾಯಿ ಒಳಗೆ. ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೋಡ್ರಿ ಮಸಾಲೆ ಎಲ್ಲ ಹಾಕ್ಕೊಂಬಿಡ್ತೇನೆ. ನಾ ಎಷ್ಟು ರುಬ್ಕೊಂಬಂದಿಲ್ಲ ಅದೆಷ್ಟೂ ಹಾಕ್ಕೊಂಬಿಡ್ತೇನೆ ನೋಡ್ರಿ. ಈಗ ಫಸ್ಟ್ ಒಂದು 3 ಸ್ಪೂನ್ ಹಾಕ್ಕೊಂಡು ಕೈ ಆಡಿಸ್ಕೊಂಡೆ ನಾನು, ಏನೋ ಸಾಲ್ತೈತೆ ಏನೋ ಇಲ್ಲ ನೋಡ್ಕೊಳಕ್ಕೆ. ಆಮೇಲೆ ಅದು ಸಾಲಿಲ್ರಿ, ಹಾಗಾಗಿ ನಾನು ಈಗ ಮಿಕ್ಸಿ ಜಾರ್ ಒಳಗೆ ರುಬ್ಕೊಂಬಂದಿದ್ನೆಲ್ಲ ಅದು ಇಷ್ಟನ್ನು ಹಾಕ್ಕೊಂಡು ಈ ರೀತಿ ಕೈ ಆಡಿಸ್ಕೊಂಡ್ಬಿಡ್ತೇನೆ. ಗ್ಯಾಸ್ ಹಚ್ಕೊಂಡೇನಿ ನೋಡ್ರಿ, ನಾನು ಸಣ್ಣ ಉರಿ ಇಟ್ಕೊಂಡೇನಿ. ಈಗ ಹಚ್ಕೊಂಡು ಗ್ಯಾಸ್ನ ನೋಡ್ರಿ. ಉಪ್ಪು ನೀವು ಅವಾಗಾದ್ರೂ ಹಾಕ್ಬೋದು, ಇಲ್ಲಾಂದ್ರೆ ಮಸಾಲೆ ರುಬ್ತಿರ್ತೇವಲ್ಲ ಅವಾಗಾದ್ರೂ ಹಾಕೋಬೋದ್ರಿ. ಒಬ್ಬೊಬ್ಬರು ನಾವು ಬೆಂಡೆಕಾಯಿ ಹುರಿಬೇಕಾದ್ರೆ ಅವಾಗ ಹಾಕೋತಾರೆ, ಅವಾಗಾದರೂ ಹಾಕೊಂಡ್ರೂ ನಡಿತೈತ್ರಿ ನೋಡ್ರಿ. ಎಲ್ಲ ಮಸಾಲೆ ಕಲಿಸ್ಕೊಂಡೆ ನಾನು, ಎಷ್ಟು ಮಸ್ತ್ ಐತಿ. ಈಗ ಗ್ಯಾಸ್ ಫ್ಲೇಮ ಆಫ್ ಮಾಡ್ಕೊಂಬಿಡ್ಬೇಕ್ರಿ, ಜಾಸ್ತಿ ಹೊತ್ತು ಹಚ್ಚಿಟ್ಟು ಹಾಕೋಬಾರ್ದು. ಈಗ ಸರ್ವ್ ಮಾಡ್ತೇನೆ ನೋಡ್ರಿ. ಎಷ್ಟು ಚೆಂದಾಗಿ, ಎಷ್ಟು ಲಾಳು ಒಂದು ಸ್ವಲ್ಪನೂ ಇಲ್ಲಾರ್ದ, ಅಂಟಿಲ್ಲಾರ್ದ ಎಷ್ಟು ಚಲೋ ಕಾಣತೈತಿ ನೋಡ್ರಿ. ಅನ್ನ, ರೊಟ್ಟಿ, ಚಪಾತಿ ಎದಕ್ಕಾದ್ರೂ ನೀವು ಪರ್ಫೆಕ್ಟಾಗಿ ಮ್ಯಾಚ್ ಆಕೈತಿ. ಭಾಳ ಇದು ಮ್ಯಾಚ್ ಆಗೋದಂದ್ರೆ ಚಪಾತಿಗೆ ನೋಡ್ರಿ, ಅಷ್ಟು ರುಚಿ ಆಗ್ತೈತಿ ಚಪಾತಿ ಕೂಡ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾವ ಊರಿಂದ ನೋಡಾತ್ರಿ ಹೇಳ್ರಿ, ನೀವು ಹೆಂಗೆ ಮಾಡ್ತೀರಿ ಹೇಳ್ರಿ. ಥ್ಯಾಂಕ್ ಯು ಫಾರ್